ಶಿಡ್ಲಘಟ್ಟ ಪೌರಾಯುಕ್ತೆಗೆ ರಾಜೀವ್ ಗೌಡ ಧಮಕಿ ಕೊಟ್ಟಿರೋ ಪ್ರಕರಣ ನಿಮ್ಗೆಲ್ಲ ಗೊತ್ತಿದೆ ವೀಕ್ಷಕರೇ. FIR ಆಗ 6 ದಿನ ಕಳೆದ್ರು ಕೂಡ ಇಲ್ಲಿಯವರೆಗೆ ರಾಜೀವ್ ಗೌಡ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪೊಲೀಸರಿಗಂತೂ ಆತನನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಾರೇ ವಾ, ಬೇರೆಯವ್ರನ್ನಾದ್ರೆ ಕತ್ತಿನ ಕೊರಳು ಪಟ್ಟಿ ಹಿಡಿದು ದರ ಅಂತ ಎಳ್ಕೊಂಡ್ಬಿಡ್ತೀರ ಕ್ರಿಮಿನಲ್ಗಳನ್ನ. ಅದೇನಾದ್ರೂ ಪೊಲಿಟಿಷಿಯನ್ಸ್ ತಪ್ಪು ಮಾಡ್ಬಿಟ್ರೆ ಅವ್ರ ಮೇಲೆ FIR ಆದ್ರೆ ಅವ್ರನ್ನ ಮಾತ್ರ ಟಚ್ ಮಾಡಲ್ಲ ನಮ್ಮ ಪೊಲೀಸರು. ಅವ್ರಿಗೆ ಇನಫ್ ಟೈಮ್ ಕೊಡ್ತಾರೆ, ಯಾಕೆಂದ್ರೆ ಅವ್ರ ನಿರೀಕ್ಷಣಾ ಜಾಮೀನು ಸಲ್ಲಿಸಬೇಕು, ಅವ್ರಿಗೆ ಜಾಮೀನು ಸಿಗಬೇಕು. ಅಲ್ಲಿಯವರೆಗೆ ಪೊಲೀಸರು ಅವ್ರಿಗೆ ಬೇಕಾದಷ್ಟು ಟೈಮ್ ಕೊಡ್ತೀರಾ. ಅದೇ ಒಬ್ಬ ಸಣ್ಣ ಪುಟ್ಟ ಕಳ್ಳನೋ ಆಗಿದ್ರ ಅವ್ರಿಗಿಂತ ಟೈಮ್ ಕೊಡ್ತಿದ್ರಾ? ಏನು ಅವ್ರನ್ನ ದರ ಎಳ್ಕೊಂಬರೋದೇನು, ಕೂರ್ಸೋದೇನು, ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದೇನು, ಹೊಡೆಯೋದೇನು, ಬಡಿಯೋದೇನು? ಅದೇ ಏನಾದ್ರೂ ಪೊಲಿಟಿಷಿಯನ್ಸ್ ಇಂತಹ ಕಾರ್ಯಗಳಲ್ಲಿ ತೊಡಗಿದರೆ ಅವ್ರಿಗೆ ಮಾತ್ರ ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಕೊಟ್ಟು ಅವ್ರು ಸೇಫ್ ಆಗೋವರೆಗೂ ಸುಮ್ಮನೆ ಇರ್ತೀರ. ಇದು ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಡಿಪಾರ್ಟ್ಮೆಂಟ್. ಬೈರ್ತಿ ಬಸವರಾಜ್ಗೂ ಹಾಗೆ ಮಾಡಿದ್ರಿ, ರಾಜೀವ್ ಗೌಡಗೂ ಹೀಗೆ ಮಾಡ್ತಿದ್ರ. ಯಾಕೆ ಹೇಳಿ? ರಾಜೀವ್ ಗೌಡರು ಕಾಂಗ್ರೆಸ್ ಪಕ್ಷದ ಶಿಡ್ಲಘಟ್ಟದ ಪರಾಜಿತ ಅಭ್ಯರ್ಥಿ. ಅವರು ದೊಡ್ಡ ದೊಡ್ಡ ಲೀಡರ್ಸ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ಸು. DCMಗೂ ಕ್ಲೋಸು, CMಗೂ ಕ್ಲೋಸು, ಎಲ್ಲರಿಗೂ ಕ್ಲೋಸು. ಹೀಗಾಗಿ ಅವ್ರನ್ನ ಟಚ್ ಮಾಡೋದಕ್ಕೆ ಸ್ವಲ್ಪ ಶಕ್ತಿ ಬೇಕು ನಮ್ಮ ಪೊಲೀಸರಿಗೆ. 6 ದಿನ ಆದ್ರೂ ರಾಜೀವ್ ಗೌಡ ಏನು ಅಂಡರ್ ವರ್ಲ್ಡ್ ಡಾನಾ? ಮುಂಬೈಯಲ್ಲೋ ದುಬೈಯಲ್ಲೋ ಅಡಿಗೆ ಕುಳಿತುಕೊಳ್ಳೋದಕ್ಕೆ, ಅವ್ರನ್ನ ಹಿಡ್ಕೊಂಡ್ ಬರೋದಕ್ಕೆ? ಒಬ್ಬ ಹೆಣ್ಮಗಳಿಗೆ ಬಾಯಿಗೆ ಬಂದಂಗೆ ನಾಲಿಗೆಗೆ ಎಲ್ಬಿಲ್ಲ ಅಂತ ಹೆಂಗ್ ಬೇಕೋ ಹಂಗ್ ಮಾತಾಡಿ ಅವಾಚ್ಯ ಶಬ್ದಗಳಿಂದ, ಅಶ್ಲೀಲ ಪದಗಳಿಂದ ನಿಂದಿಸಿ ಇಡೀ ರಾಜ್ಯ ಉಗಿತಾ ಇದೆ. 6 ದಿನ ಆಯ್ತು, ಇಲ್ಲಿಯವರೆಗೆ ಪೊಲೀಸರು ಆತನನ್ನ ಟಚ್ ಮಾಡಕ್ಕಾಗಿಲ್ವಂತೆ. ಅದೇನಪ್ಪ ನಮ್ಮ ಪೊಲೀಸ್ ಇಲಾಖೆ ಯಾಕೆ ಹಿಂಗಾಗ್ತಿದ್ಯೋ ಗೊತ್ತಿಲ್ಲ. ವಿತ್ ಡ್ಯೂ ರೆಸ್ಪೆಕ್ಟ್, ನಿಜವಾಗ್ಲೂ ಪೊಲೀಸ್ ಇಲಾಖೆಯ ವಿಚಾರದಲ್ಲಿ ನಾವು ಯಾವತ್ತೂ ಮುಂದೆನೆ. ಆದರೆ ಇಂತಹ ಕೆಲವೊಂದು ಪ್ರಕರಣಗಳಿಂದ ಒಂದು ಒಂದು ಘನತೆ ಮತ್ತು ಗಾಂಭೀರ್ಯತೆ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಯಾಕೆ ಪೊಲೀಸ್ ಇಲಾಖೆ ಬ್ಲೇಮ್ನ ನಿಮ್ಮ ಮೇಲೆ ತಗೊಳ್ತೀರಿ? ಯಾಕೆ ತಗೊಳ್ತೀರಿ? ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ, ಯಾವ ಒಬ್ಬ ರಾಜಕಾರಣಿಯ ಒಂದು ಆಸಕ್ತಿಗೆ ಯಾಕೆ ಈ ಥರ ನಿಮ್ಮ ಮೇಲೆ ಬ್ಲೇಮ್ ತಗೊಳ್ತೀರಾ? ನೀವು ಯಾಕೆ ಕಟಕಟೆಯಲ್ಲಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೊಳ್ತೀರಾ ಜನರ ಮುಂದೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾವಾಗ ನಮ್ಮ ಪೊಲೀಸ್ ಇಲಾಖೆ ಫ್ರೀ ಆಗಿ, ಫೇರ್ ಆಗಿ, ಪಾರದರ್ಶಕವಾಗಿ, ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾವಾಗ ಕೆಲಸ ಮಾಡ್ತೀರಿ? ಎಸ್ಪೆಷಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಾವು ನೋಡ್ತಾ ಇದ್ದೀವಿ, ಸಾಲು ಇನ್ಸಿಡೆಂಟ್ಸ್ ನೋಡ್ತಾ ಇದ್ದೀವಿ. ರಾಯಲ್ ಚಾಲೆಂಜರ್ಸ್ ವಿನ್ ಆದಂತ ಸಂದರ್ಭದಲ್ಲಿ, RCB ಗೆದ್ದಂತಹ ಸಂದರ್ಭದಲ್ಲಿ ಕಾಲ್ ತುಳಿತಕ್ಕಷ್ಟು ಜನ ಬಲಿಯಾದ್ರು. ಬಲೆ ಹಾಕಿದ್ದು ಪೊಲೀಸ್ ಇಲಾಖೆಯನ್ನ, ಕಮಿಷನರ್ನನ್ನ ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ. ರಾಜಕೀಯ ನಾಯಕರೆಲ್ಲ ಸೇಫ್ ಆದ್ರು. ನೀವು ರಾಜಕೀಯ ನಾಯಕರಿಗೋಸ್ಕರ ತ್ಯಾಗಮೂರ್ತಿಗಳು ಆಗ್ತೀರಿ. ನಿಮ್ಮ ಒಂದು ಸಮವಸ್ತ್ರಕ್ಕೆ ಇರುವಂತಹ ಬೆಲೆ, ಗೌರವವನ್ನು ಕೂಡ ತಾವು ರಾಜಕಾರಣಿಗಳ ಮುಂದೆ ಒತ್ತೆ ಇಡ್ತೀರಾ ಅಂತಂದ್ರೆ, ನಿಮ್ಮನ್ನ ನೀವು ಅಪರಾಧಿಗಳೆಂಬಂತೆ ಜನತೆಯ ಮುಂದೆ ಬಿಂಬಿಸ್ಕೊಳ್ತೀರಾ ತಾವುಗಳು ಅಂದ್ರೆ ಪೊಲೀಸ್ ಇಲಾಖೆ. ಜನ ಇದ್ದಾರೆ ರೀ ನಿಮ್ ಜೊತೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ, ನಿಮ್ ಜೊತೆ ಜನ ಇದೀವಿ, ನಾವಿದೀವಿ ನಿಮ್ ಜೊತೆಗೆ. ಕೇವಲ ಒಬ್ಬ ರಾಜಕಾರಣಿಗೋಸ್ಕರ ನೀವು ನಿಮ್ಮ ಮೇಲೆ ಬ್ಲೇಮ್ ಹಾಕೊಂಡು ನಿಮ್ಮನ್ನ ಇಡೀ ಜನತೆ ಇವತ್ತು ಒಂದು ತಪ್ಪಿತಸ್ಥ ದೃಷ್ಟಿಯಿಂದ ನೋಡುವಂಗೆ ಯಾಕೆ ಮಾಡ್ಕೊಳ್ತೀರಾ? ಅರ್ಥ ಆಗ್ತಾ ಇಲ್ಲಪ್ಪ. ರಾಜೀವ್ ಗೌಡ ಏನು ಅಂಡರ್ ವರ್ಲ್ಡ್ ಡಾನ? ತಂಡಗಳನ್ನಾಗಿ ಮಾಡಿ ಅವರ ವಿರುದ್ಧ ನಾವು ತನಿಖೆ ನಡೆಸ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ ಅನ್ನೋದಕ್ಕೆ ಅರ್ಥ ಆಗ್ತಾ ಇಲ್ಲಪ್ಪ ಏನು ಅಂತ. ದೆಹಲಿ ಸೇರಿದಂತೆ ತೀವ್ರ ಶೋಧ ಅಂತೆ.
ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದ್ದಾರೆ ಅಂತ ನನಗಂತೂ ಅನ್ಬಿಲೀವಬಲ್. ಯಾಕಂದ್ರೆ ನಮ್ಮ ಪೊಲೀಸರ ಬಗ್ಗೆ ನಮಗೆ ಗೊತ್ತಿದೆ, ಪೊಲೀಸರ ತಾಕತ್ತೇನು ಅನ್ನೋದು ಗೊತ್ತಿದೆ, ಪೊಲೀಸರು ಹೇಗೆ ಇಡೀ ಭಾರತದಾದ್ಯಂತ ಕರ್ನಾಟಕ ಪೊಲೀಸ್ಗೆ ಇರುವಂತ ಗೌರವದ ಬಗ್ಗೆ ನಮಗೆ ಗೊತ್ತಿದೆ. ಅದು ಎಂಥವ್ರೇ ಆಗ್ಲಿ ಅವರನ್ನ ಪಾತಾಳದಲ್ಲಿ ಅಡಗಿದ್ರು ದರ ಅಂತ ಎಳ್ಕೊಂಡು ಬರುವಷ್ಟು ಶಕ್ತಿ ನಮ್ಮ ಕರ್ನಾಟಕ ಪೊಲೀಸರಿಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ಅನುಮಾನ ಇಲ್ಲ. ಆದರೆ ಈ ರಾಜಕೀಯ ಒತ್ತಡ ಮತ್ತು ರಾಜಕೀಯ ನಾಯಕರ ಅಣತಿಯಂತೆ ಕೆಲಸ ಮಾಡೋದನ್ನ ನಮ್ಮ ಪೊಲೀಸ್ ಇಲಾಖೆ ಎಲ್ಲಿಯವರೆಗೆ ಬಿಡಲ್ವೋ ಅಲ್ಲಿಯವರೆಗೆ ಪೊಲೀಸರನ್ನ ಅನುಮಾನದ ದೃಷ್ಟಿಯಿಂದ ನೋಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತಂದ್ರೆ ನಮ್ಮ ಪೊಲೀಸ್ ಇಲಾಖೆಯ ಬಗ್ಗೆ ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ. 6 ದಿನಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಓಡಾಡ್ತಾರೆ. ದೆಹಲಿ ಸೇರಿದಂತೆ ರಾಜಧಾನಿಯಲ್ಲೆಲ್ಲ ಟೀಮ್ ತೀವ್ರ ಶೋಧ. ಯಾರಿಗೆ ಹೇಳ್ತಾ ಇದ್ದೀರಾ ಇದನ್ನ? ಯಾರಿಗೆ ಹೇಳ್ತಾ ಇದ್ದೀರಾ? 50 ಪೊಲೀಸರ ತಂಡ. ರಾಜೀವ್ ಗೌಡ ಹೆಣ್ಮಗಳಿಗೆ ಧಮಕಿ ಹಾಕಿದ ಮೇಲೆ ಸೋಷಿಯಲ್ ಮೀಡಿಯಾಗೆ ಬಂದು ನನ್ನ ತಪ್ಪಾಗಿದೆ, ನಾನು ಹಂಗ್ ಮಾಡಿಲ್ಲ, ನಾನು ಹಿಂಗ್ ಮಾಡಿಲ್ಲ, ನನ್ಗೆ ಆ ಉದ್ದೇಶ ಇರಲಿಲ್ಲ, ಈ ಉದ್ದೇಶ ಇರಲಿಲ್ಲ ಅಂತ FIR ಆದ್ಮೇಲೂ ಕೂಡ ಚಾನಲ್ಗಳಿಗೆ ಮಾತಾಡ್ಕೊಂಡಿದ್ದಂತಹ ವ್ಯಕ್ತಿ ಪೊಲೀಸ್ ಇಲಾಖೆಗೆ ಚಳ್ಳೆ ಹಣ್ಣು ತಿನ್ನಿಸಿ 10 ತಂಡ ಮಾಡಿದಾರಂತೆ. ಆತನನ್ನ 50 ಜನ ಪೊಲೀಸರು ಹುಡುಕ್ತಾ ಇದ್ದಾರಂತೆ. ಸ್ನೇಹಿತರು, ಪರಿಚಯಸ್ಥರು, ಕುಟುಂಬಸ್ಥರು ಎಲ್ಲಾರ ಮನೆಯಲ್ಲೂ ಓಡಾಡ್ತಾ ಇದ್ದಾರಂತೆ. ಯಾರಿಗೆ ಹೇಳ್ತೀರಾ? ದೊಡ್ಡ ದೊಡ್ಡ ಕಾಂಗ್ರೆಸ್ ಮುಖಂಡರ ಶ್ರೀರಕ್ಷೆ ಈತನಿಗಿದೆ, ಹೀಗಾಗಿ ನೀವು ಸುಮ್ಮನಿದ್ದೀರಾ ಅಷ್ಟೇ. ಸರ್ಕಾರಿ ಅಧಿಕಾರಿಗಳು, ನೀವು ಕೂಡ ಸರ್ಕಾರಿ ಅಧಿಕಾರಿಗಳೇ. ಅದು ಒಂದು ಶಿಸ್ತಿನ ಒಂದು ಡಿಪಾರ್ಟ್ಮೆಂಟ್ ತಮ್ಮದು. ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಕೂಡ ಒಬ್ಬ ಲೇಡಿ ಆಫೀಸರ್ ನಿರ್ಭೀತಿಯಿಂದ ಕೆಲಸ ಮಾಡುವಂತಹ ಪರಿಸರವನ್ನು ನಿರ್ಮಾಣ ಮಾಡಬೇಕಾಗಿರೋದು ಒಂದು ಪೊಲೀಸ್ ಇಲಾಖೆಯ ಆದ್ಯ ಕರ್ತವ್ಯ. ನಾಳೆ ಒಬ್ಬ ಲೇಡಿ ಪೊಲೀಸರ್ ಮುಂದೆ ಯಾವನಾದ್ರೂ ಬಾಲ ಬಿಚ್ತಾ ಇದ್ದಾನೆ ಅಂದ್ರೆ ಅವನ್ ಬಾಲ ಕಟ್ ಮಾಡಿ ಸೈಡ್ ಕೂರಿಸ್ಬೇಕು ಪೊಲೀಸ್ ಇಲಾಖೆ. ಈ ರೀತಿ ಆತನಿಗೆ ನಿರೀಕ್ಷಣಾ ಜಾಮೀನು ಸಿಗೋವರೆಗೂ ಅವನಿಗೆ ಟೈಮ್ ಕೊಟ್ಟು ನಾಳೆ ಜಾಮೀನು ಪಡ್ಕೊಂಡು ಮತ್ತೆ ಬರ್ತಾನೆ, ಇನ್ನೂ 4 ಜನಕ್ಕೆ ಧಮಕಿ ಹಾಕ್ತಾನೆ ಮುಂದಿನ ಎಲೆಕ್ಷನ್ ಅಲ್ಲಿ.